ಮುಂದೆ ಕೃಷ್ಣಾಪುರ ಮಠದ ಪರಂಪರೆಯಲ್ಲಿ 24ನೇ ಯತಿಗಳು ಶ್ರೀ ಪ್ರಜ್ಞಾನಮೂರ್ತಿ ತೀರ್ಥರು. ಇವರು 2ನೇ ಪ್ರಜ್ಞಾನಮೂರ್ತಿ ತೀರ್ಥರು. 15ನೇ ಪೀಠಾಧಿಪತಿಗಳಾದಂತಹ ಶ್ರೀ ಪ್ರಜ್ಞಾನಮೂರ್ತಿ ತೀರ್ಥರು ಮೊದಲನೆಯವರು. 24ನೇ ಯತಿಗಳಾದಂತಹ ಇವರು 2ನೇ ಪ್ರಜ್ಞಾನಮೂರ್ತಿ ತೀರ್ಥರು. ಇವರು 4 ಸಲ ತತ್ವಪ್ರಕಾಶಿಕ ಮತ್ತು ಸುಧಾದಿ ಗ್ರಂಥಗಳ ಮಂಗಳವನ್ನು ಮಾಡಿ ಕೀರ್ತಿಯನ್ನು ಪಡೆದಂಥವರು. ಸಂಪೂರ್ಣ ಮಹಾಭಾರತ ತಾತ್ಪರ್ಯ ನಿರ್ಣಯ ಇವರಿಗೆ ಬಾಯಿಪಾಠವಾಗಿತ್ತಂತೆ. 5,000ಕ್ಕೂ ಹೆಚ್ಚಿನ ಶ್ಲೋಕ. ಪ್ರತಿನಿತ್ಯ ಅದರ ಪಾರಾಯಣವನ್ನು ಇವರು ತಪ್ಪದೇ ಜಪ ಪೂಜೆಯಂತೆ ಮಾಡ್ತಾ ಇದ್ದರಂತೆ. ತಾತ್ಪರ್ಯ ನಿರ್ಣಯದ ಪಾರಾಯಣ ನಿತ್ಯ ಆಗಬೇಕು ಅನ್ನೋದು ಅವರ ನಿತ್ಯ ದಿನಚರಿ. ಇಂತಹ ಮಹಾಜ್ಞಾನಿಗಳು 8 ವರ್ಷಗಳ ಕಾಲ ಪೀಠವನ್ನಾಳಿ ಕೊನೆಯಲ್ಲಿ ವ್ಯಯ ಸಂವತ್ಸರದ ವೈಶಾಖ ಶುದ್ಧ ದ್ವಾದಶಿಯಂದು ತುಂಗಾ ತೀರದಲ್ಲಿ ಕ್ರಿಸ್ತಶಕ 1706ರಲ್ಲಿ ವೃಂದಾವನಸ್ಥರಾಗ್ತಾರೆ.